ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಇವತ್ತು ನಾನು ಯಾವುದೇ ರೆಸಿಪಿಗಳನ್ನು ಮಾಡ್ತಾ ಇಲ್ಲ ಅಥವಾ ಯಾವುದೇ ಬ್ಯೂಟಿ ಟಿಪ್ಸ್ ಕೂಡ ಕೊಡ್ತಾ ಇಲ್ಲ. ಇವತ್ತೊಂದು ನಾನು ರಿಕ್ವೆಸ್ಟೆಡ್ ವಿಡಿಯೋ ಇದೊಂದು. ಈ ಒಂದು ವಿಡಿಯೋನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ತುಂಬಾ ದಿನದಿಂದ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೆ, ಬಟ್ ನನಗೆ ಇದಕ್ಕೋಸ್ಕರ ಟೈಮೇ ಸಿಗ್ತಿರ್ಲಿಲ್ಲ. ಇವತ್ತು ಮಾಡೋಣ ಅಂತ ಅನ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಇದನ್ನ ತುಂಬಾ ದಿನದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ರು. ಏನು ಅಂತ ಹೇಳಿದ್ರೆ, ಪೋಸ್ಟ್ ಪ್ರೆಗ್ನೆನ್ಸಿಯ ನಂತರ ನೀವು ನಿಮ್ಮ ಬಾಡಿನ ಯಾವ ರೀತಿ ಮೇಂಟೈನ್ ಮಾಡ್ಕೊಂಡ್ರಿ, ವೆಯ್ಟ್ ಅನ್ನು ನೀವು ಯಾವ ರೀತಿ ಕಡಿಮೆ ಮಾಡ್ಕೊಂಡ್ರಿ ಅಂತ ಎಲ್ಲರೂ ಕೂಡ ನನ್ನ ಹತ್ರ ಕೇಳ್ತಾ ಇದ್ರು. ನಾನು ಎಷ್ಟು KG ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ, ಇದ್ರ ಕಂಪ್ಲೀಟ್ ಡೀಟೇಲ್ಸ್, ನನ್ನ ಪ್ರೆಗ್ನೆನ್ಸಿಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಈ ವಿಡಿಯೋದಲ್ಲಿ. ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ನ್ಯೂ ಬೋರ್ನ್ ಬೇಬಿ ಮಮ್ಮೀಸ್ಗೆ ಇವತ್ತಿನ ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೆ ತುಂಬಾ ಜನ ರಿಕ್ವೆಸ್ಟ್ ಕೂಡ ಮಾಡಿದ್ರಲ್ಲ, ಇವತ್ತು ನಿಮ್ಮೆಲ್ಲರ ಡೌಟಿಗೆ ಕೂಡ ಇವತ್ತು ನಾನು ಕ್ಲಾರಿಫಿಕೇಶನ್ ಕೊಟ್ಟಂಗಾಗತ್ತೆ. ಸೊ ಸ್ಟಾರ್ಟ್ ಮಾಡೋಣ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅಂತ. ಅದಕ್ಕಿಂತ ಮೊದಲು ವಿಡಿಯೋದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು, ದಯವಿಟ್ಟು ಕ್ಷಮಿಸಿ. ನನಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹೊರಗಡೆ ಕೋಳಿಗಳ ಸೌಂಡ್ ಕೇಳ್ತಾ ಇದೆ ನಿಮಗೆ. ನನಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ತುಂಬಾ ಸಲ ಟೇಕ್ ತಗೊಂಡೆ ನಾನು, ಆಗ್ತಾ ಇಲ್ಲ. ಒಂದಾದ್ಮೇಲೆ ಒಂದು ಕೂಗ್ತಾನೆ ಇದೆ. ಸೊ ನೀವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ದಯವಿಟ್ಟು. ನನ್ನ ಪ್ರೆಗ್ನೆನ್ಸಿ ಜರ್ನಿ ಅಂತ ಹೇಳಿದ್ರೆ, ಫಸ್ಟ್ 3 ತಿಂಗಳಲ್ಲಿ ಹೇಳೋದಾದ್ರೆ, ನಾನು ಒಂದು ಸ್ವಲ್ಪ ಕೂಡ ವೇಟ್ ಗೇನ್ ಆಗಿರ್ಲಿಲ್ಲ. ಮೊದಲು 3 ತಿಂಗಳಲ್ಲಿ ನನ್ನ ಚೂರು ಕೂಡ ವೇಟ್ ಗೇನ್ ಆಗಿರಲಿಲ್ಲ. ನಾನು 53 kg ಇದ್ದೆ. 3 ತಿಂಗಳು ತನಕ ನಾನು ಅದೇ KGನ ಮೇಂಟೈನ್ ಮಾಡ್ತಾ ಬಂದೆ. ನಾನು ಚೂರು ಕೂಡ ವೇಟ್ ಗೇನ್ ಆಗಲಿಲ್ಲ. ಆದ ನಂತರ ನನಗೆ ಮಾರ್ನಿಂಗ್ ಸಿಕ್ನೆಸ್ ಆಗಲಿ ಅಥವಾ ವಾಮಿಟಿಂಗ್ ಆಗಲಿ, ಪ್ರೆಗ್ನೆನ್ಸಿಯಲ್ಲಿ ಇರುವಂತಹ ಯಾವುದೇ ಸಿಂಟಮ್ಸ್ ನನಗೆ ಇರಲಿಲ್ಲ. ಏನು ಅಂತ ಹೇಳಿದ್ರೆ, ನನಗೆ ಹಸಿವು ಆಗೋದು ಮಿಡ್ ನೈಟ್, ಅದು ಕೂಡ ರಾತ್ರಿ ಹೊತ್ತು ತುಂಬಾ ಹಸಿವಾಗ್ತಾ ಇತ್ತು. ಎಷ್ಟು ಊಟ ಮಾಡಿ ಮಲಗಿದ್ರು ಕೂಡ ಮಿಡ್ ನೈಟ್ ನನಗೆ ತುಂಬಾ ಹಸಿವಾಗ್ತಾ ಇತ್ತು. ಇದೊಂದು ಬಿಟ್ಟರೆ ಬೇರೆ ಏನೂ ನನಗೆ ಸಿಂಟಮ್ಸ್ ಇರಲಿಲ್ಲ. ವಾಮಿಟಿಂಗ್ ಆಗಲಿ ಏನೂ ಇರಲಿಲ್ಲ. ನಾನು ನನ್ನ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಆರಾಮವಾಗಿ ತುಂಬಾ ಹೆಲ್ದಿಯಾಗಿದ್ದೆ. ನನಗೆ 3 ತಿಂಗಳು ತುಂಬಿದ ನಂತರ 4ನೇ ತಿಂಗಳು 5ನೇ ತಿಂಗಳು ಹೀಗೆ ಕಳೀತಾ ಬಂದಮೇಲೆ ನನ್ನ ವೆಯ್ಟ್ ಗೇನ್ ಆಗ್ತಾ ಬಂತು. ನಾನು ತೂಕ ಜಾಸ್ತಿ ಆಗ್ತಾ ಬಂದೆ. ಎಷ್ಟು ವೆಯ್ಟ್ ಗೇನ್ ಆಯಿತು ಅಂತ ಹೇಳಿದ್ರೆ, ನಂದು 9 ತಿಂಗಳು ತುಂಬುವಷ್ಟರಲ್ಲಿ ನಾನು 85 kg ಆಗಿಬಿಟ್ಟಿದ್ದೆ. ಹೌದು, ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನನ್ನ ನೋಡ್ಬಿಟ್ಟೇ ಭಯ ಪಡ್ತಾ ಇದ್ರು. ಏನಪ್ಪ ಇವಳು ಇಷ್ಟು ದಪ್ಪ ಆಗ್ಬಿಟ್ಟಿದ್ದಾಳೆ ಅಂತ. ನನ್ನ ಅಮ್ಮನಿಗೆ ಭಯ ಆಗ್ತಾ ಇತ್ತು, ದೇವ್ರೆ ಒಂದ್ಸಲ ಡೆಲಿವರಿ ಆದರೆ ಸಾಕು ಅಂತ. ನನ್ನನ್ನು ನೋಡುವಾಗ ಅವ್ರಿಗೆ ಭಯ ಆಗ್ತಾ ಇತ್ತು. ನನಗೆ ನಿಲ್ಲಕ್ಕೂ ಆಗ್ತಿರ್ಲಿಲ್ಲ, ಕುತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ಉಸಿರುಗಟ್ಟಂಗೆ ಆಗ್ತಾ ಇತ್ತು. ಅಷ್ಟು ವೆಯ್ಟ್ ಗೇನ್ ಆಗಿದ್ದೆ ನಾನು. ಇಷ್ಟಿಷ್ಟು ದಪ್ಪ ಊದ್ಕೊಂಡಿತ್ತು ಕೈಕಾಲು ಮುಖ ಎಲ್ಲ. ಇನ್ನು ನನ್ನ ಗೈನಿಕಾಲಜಿಸ್ಟ್ ನನ್ನ ಹತ್ರ ಕೇಳ್ತಾ ಇದ್ರು, ಸ್ವೀಟ್ ಜಾಸ್ತಿ ತಿಂತೀರಾ, ತುಂಬ ವೆಯ್ಟ್ ಗೇನ್ ಆಗ್ತಾ ಇದ್ದೀರಾ ಅಂತ. ಸೊ ಇಲ್ಲ ಅಂತ ಹೇಳಿದ್ದೆ ನಾನು. ಬಹುಶಃ ಅವರು ಅನ್ಕೊಳ್ತಾ ಇರ್ಬೋದು, 7 ತಿಂಗಳು ಸೀಮಂತ ಆದ ನಂತರ ಇವರು ಸಿಕ್ಕಾಪಟ್ಟೆ ಸ್ವೀಟ್ ತಿಂದಿರ್ಬೋದು ಅಂತ. ಬಟ್ ನಾನು ಅಷ್ಟೊಂದು ಸ್ವೀಟ್ ಇಷ್ಟಪಡೋದೇ ಇಲ್ಲ. ನನಗೆ ಸ್ವೀಟ್ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ. ನಾನು ಸ್ವೀಟ್ ತಿನ್ನಲ್ಲ ಅಂತ ಹೇಳಿಬಿಟ್ಟಿದ್ದೆ ಡಾಕ್ಟರ್ ಹತ್ರ. ಅದು ಹೇಗೆ ವೆಯ್ಟ್ ಗೇನ್ ಆದ್ನೋ ನನಗಂತೂ ಗೊತ್ತಿಲ್ಲ. ಕೆಲವರು ಹೇಳ್ತಾ ಇದ್ರು ಮೈಯಲ್ಲೆಲ್ಲ ನೀರು ತುಂಬಿಕೊಂಡಿದೆ ಅಂತ. ಇರ್ಬೋದು. ಫುಡ್ ನಾನು ತಗೊಳ್ತಾ ಇದ್ದಿದ್ದು, ನಾನು ಹೆಚ್ಚಾಗಿ ತಿಂತಾ ಇದ್ದಿದ್ದು ಮೊಸರು ಹಾಕಿ ನಾನು ಹೆಚ್ಚಾಗಿ ಊಟ ಮಾಡ್ತಾ ಇದ್ದೆ. ನನಗೆ ಮೊಸರು ಅಂದರೆ ಪಂಚಪ್ರಾಣ. ನನ್ನ ಪ್ರೆಗ್ನೆನ್ಸಿಯಲ್ಲಿ ನಾನು ಮೊಸರು ತಿಂದಷ್ಟು ಬೇರೆ ಏನೂ ತಿಂದಿಲ್ಲ. ನನಗೆ ಅಷ್ಟು ಇಷ್ಟ. ಆಫ್ಟರ್ ಡೆಲಿವರಿ ಆದ ನಂತರ ಕೂಡ ನಾನು ತೂಕ ನಂದು ಕಡಿಮೆ ಆಗಲಿಲ್ಲ. ಪಾಪು ಹುಟ್ಟುವಾಗ 3.5 kg ಇದ್ದ. ನನಗೆ ನಾರ್ಮಲ್ ಡೆಲಿವರಿನೇ ಆಯಿತು. ಪಾಪು 3.5 kg ಇದ್ದ, ಚೆನ್ನಾಗಿದ್ದ, ಗುಂಡಾಗಿದ್ದ. ಅವನು ಹುಟ್ಟಿದ ಮೇಲೆ ಕೂಡ ನನಗೆ ವೆಯ್ಟ್ ನಂದು ಕಡಿಮೆ ಆಗಲೇ ಇಲ್ಲ. 85 kg ಇದ್ದಂತಹ ನನ್ನ ತೂಕ 82 kg, 81 kg ಹೀಗೆ ಬಂತು. ಅದಕ್ಕಿಂತ ಕಡಿಮೆ ಆಗಲೇ ಇಲ್ಲ. ಸೊ ನಾನು ತುಂಬಾ ಭಯಪಟ್ಟೆ. ಹೇಗಪ್ಪ ನನ್ನ ಬಾಡಿನ ನಾನು ಮೇಂಟೈನ್ ಮಾಡ್ಕೊಳ್ಳೋದು, ಬಾಡಿ ಶೇಪ್ ಔಟ್ ಆಗುತ್ತೆ ಅಂತ ನಾನು ತುಂಬಾ ಭಯಪಟ್ಟಿದ್ದೆ. ಸೊ ನಾನು ನನ್ನ ಗೈನಿಕಾಲಜಿಸ್ಟನ್ನು ಮತ್ತೆ ನಾನು ಮೀಟ್ ಮಾಡಿದೆ. ಡಾಕ್ಟರ್ ಹತ್ರ ಕೇಳಿದೆ ನಾನು. ಅವರ ಸಜೆಷನ್ ತಗೊಂಡೆ, ಏನು ಮಾಡೋದು ಡಾಕ್ಟರ್, ವೆಯ್ಟ್ ನಂದು ಕಡಿಮೆ ಆಗ್ತಾ ಇಲ್ಲ, ಡಯಟ್ ನಾನು ಫಾಲೋ ಮಾಡ್ಬೋದಾ ಅಥವಾ ಎಕ್ಸಸೈಸ್ ನಾನು ಸ್ಟಾರ್ಟ್ ಮಾಡ್ಬೋದಾ ಅಂತ ನಾನು ಅವ್ರ ಹತ್ರ ಡಿಸ್ಕಸ್ ಮಾಡಿದೆ. ಸೊ ನನ್ನ ಗೈನಿಕಾಲಜಿಸ್ಟ್ ನನಗೆ ಸಜೆಸ್ಟ್ ಮಾಡಿದ್ದು 6 ತಿಂಗಳ ತನಕ ಬೇಡ ಅಂತ ಹೇಳಿದ್ರೆ ಬೇಬಿ ಸಾಲಿಡ್ ಫುಡ್ ತಿನ್ನೋ ತನಕ ನೀವು ಏನೇ ಎಕ್ಸಸೈಸ್ ಆಗಿರ್ಬೋದು ಅಥವಾ ಡಯಟಿಂಗ್ ಫಾಲೋ ಮಾಡೋದು ಬೇಡ, ಆ ನಂತರ ನೀವು ಫಾಲೋ ಮಾಡಿ ಅಂತ ನನಗೆ ಸಜೆಸ್ಟ್ ಮಾಡಿದ್ರು. ಯಾಕಂತ ಹೇಳಿದ್ರೆ ಎದೆ ಹಾಲಿಗೆ ಏನಾದರೂ ಎಫೆಕ್ಟ್ ಆಗುತ್ತೆ, ಕಡಿಮೆ ಆಗ್ಬೋದು ನೀವೇನಾದರೂ ಡಯಟ್ ಫಾಲೋ ಮಾಡಿದ್ರೆ, ನೀವು ಕರೆಕ್ಟಾಗಿ ತಿನ್ನಿ ಅಂತ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದರು. ಸೊ ನಾನು ನನ್ನ ಮಗುವಿಗೆ 6 ತಿಂಗಳು ತುಂಬಿದ ನಂತರ ನನ್ನ ಡಯಟ್ ಪ್ಲ್ಯಾನನ್ನು ನಾನು ಸ್ಟಾರ್ಟ್ ಮಾಡಿದೆ. ಯಾವುದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಇನ್ನು ಡೆಲಿವರಿ ಆದ ನಂತರ ಇದು ನಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಡೆಲಿವರಿ ಆದ ನಂತರ ನಾವು
ಸಿಕ್ಕಿದ್ದನ್ನೆಲ್ಲ ತಿನ್ನೋದಲ್ಲ ಅಂತ ಹೇಳಿದ್ರೆ ಆಯಿಲ್ ಫುಡ್ಡು ಜಾಸ್ತಿ ತಗೊಳ್ಳೇಬಾರ್ದು. ಇಷ್ಟು ತಿಂಗಳಂತೆ ಇರುತ್ತೆ ಮನೆಯಲ್ಲಿ, ಹೇಳ್ಬೋದು ನಿಮ್ಮ ಹಿರಿಯರು ಕೂಡ. ನಾನಂತೂ 3 ತಿಂಗಳು ಏನೇ ಆಯಿಲ್ ಫುಡ್ಡು ನನಗೆ ಮನೆಯಲ್ಲಿ ಕೊಡಲಿಲ್ಲ, ಅಷ್ಟು ನಾನು ಫಾಲೋ ಮಾಡಿದ್ದೀನಿ. ಅಂದರೆ ಆಯಿಲ್ ಫುಡ್ ಆಗಿರಲಿ ಅಥವಾ ತೆಂಗಿನ ಕಾಯಿ ಹಾಕಿರುವಂತಹ ಪಲ್ಯ ಆಗಿರಲಿ ಹೆಚ್ಚಾಗಿ ನಾನು ಸೇವಿಸ್ತಾ ಇರಲಿಲ್ಲ. ಬರೀ ಉಪ್ಪಿನಕಾಯಿಯಲ್ಲಿ ಊಟ ಮಾಡ್ತಾ ಇದ್ದೆ ನಾನು. ಇನ್ನು 6 ತಿಂಗಳ ನಂತರ ನನ್ನ ದಿನಚರಿ ಯಾವ ರೀತಿ ಇತ್ತು ಅಂತ ಹೇಳೋದಾದ್ರೆ, 6 ತಿಂಗಳ ನಂತರ ನಾನು ಆಯಿಲ್ ಹಾಕಿದಂಥ ಫುಡ್ನ ನಾನು ಜಾಸ್ತಿ ಸೇವಿಸ್ತಾ ಇರಲಿಲ್ಲ. ಆಯಿಲ್ ಫುಡ್ ಅಂತ ಹೇಳಿದ್ರೆ ನಂಗೆ ಅಷ್ಟು ಇಷ್ಟನೂ ಇಲ್ಲ. ತುಂಬ ಇಷ್ಟಪಡೋದು ಏನು ಅಂತ ಹೇಳಿದ್ರೆ ಫಿಶ್ ಇಷ್ಟಪಡ್ತೀನಿ ಅಥವಾ ಚಿಕನ್ ಇಷ್ಟಪಡ್ತೀನಿ, ಅದು ಕೂಡ ಲಿಮಿಟಲ್ಲಿ ತಿಂತಾ ಇದ್ದೆ. ಇನ್ನು ಡಯಟ್ ಅಂತ ಹೇಳಿದ ತಕ್ಷಣ ತುಂಬ ಜನರ ತಲೆಗೆ ಬರುತ್ತೆ, ಊಟನೇ ಮಾಡಲ್ಲ ಇವರು, ಡಯಟ್ ಅಂತ ಹೇಳಿದ್ರೆ ಇವರು ಊಟನೇ ಬಿಟ್ಬಿಡ್ತಾರೆ ಅಂತ. ಅಲ್ಲ, ಡಯಟ್ ಅಂತ ಹೇಳಿದ್ರೆ ಆ ಮೈಂಡ್ಸೆಟ್ಟನ್ನು ತೆಗೆದುಹಾಕಿ ಡಯಟ್ ಏನು ಅಂತ ಹೇಳಿದ್ರೆ ನೀವು ಎಷ್ಟು ತಿಂತೀರಾ ಅನ್ನೋದು ಮೇಯ್ನ್ ಆಗಿ ಲೆಕ್ಕ ಆಗುತ್ತೆ ಅದರಲ್ಲಿ, ಮತ್ತೆ ಯಾವಾಗ ತಿಂತೀರಾ ಅನ್ನೋದು ಕೂಡ ಇದರಲ್ಲಿ ಲೆಕ್ಕ ಆಗುತ್ತೆ. ಇನ್ನು ನನ್ನ ಮಾರ್ನಿಂಗ್ ರೂಟೀನ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿಂತಾ ಇದ್ದೆ. ಏನು ಅಂತ ಹೇಳಿದ್ರೆ ಕೆಲವೊಂದ್ಸಲ ಬ್ರೇಕ್ಫಾಸ್ಟ್ ತಿಂತಾ ಇದ್ದೆ, ಇಲ್ಲ ಅಂತ ಹೇಳಿದ್ರೆ 1 ಲೋಟ ಕಷಾಯ ಹಾಗೂ 1 ಆ್ಯಪಲ್ ಅಷ್ಟೇ ನನ್ನ ಬ್ರೇಕ್ಫಾಸ್ಟ್. 1 ಲೋಟ ಕಷಾಯ ಯಾವುದು ಅಂತ ಹೇಳಿದ್ರೆ ಧನಿಯಾ ಹಾಗೂ ಜೀರಿಗೆ ಹಾಕಿ ಮಾಡಿರುವಂತಹ ಕಷಾಯ. ಆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಾದವರು ನೋಡ್ಕೊಳ್ಳಿ. 1 ಲೋಟ ಕಷಾಯ ಮತ್ತು ನಾನು 1 ಆ್ಯಪಲ್ ತಿಂತಾ ಇದ್ದೆ ಅಷ್ಟೇ. ಮತ್ತೆ ಒಂದು 11 ಗಂಟೆ ಆಗೋ ಅಷ್ಟೊತ್ತಿಗೆ 1 ಬಾಳೆಹಣ್ಣು ಇಲ್ಲ 1 ಆ್ಯಪಲ್ ಅಷ್ಟೇ ತಿಂತಾ ಇದ್ದೆ. ಆ ನಂತರ ಮಧ್ಯಾಹ್ನ ಊಟ ಕೂಡ ಅಷ್ಟೇ, ಜಾಸ್ತಿ ಊಟ ಮಾಡಬೇಡಿ, ಹೊಟ್ಟೆ ತುಂಬುವಷ್ಟು ಊಟ ಮಾಡಿ, ಜಾಸ್ತಿ ಓವರ್ಲೋಡ್ ಆಗೋ ಥರ ಊಟವನ್ನು ಮಾಡಬೇಡಿ. ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾನು ಏನು ಹೆಚ್ಚಾಗಿ ತಿಂತೀನಿ ಅಂತ ಹೇಳಿದ್ರೆ ದೋಸೆ ತಿಂತೀನಿ, ಇಡ್ಲಿ ತಿಂತೀನಿ. ಇಡ್ಲಿಗೆಲ್ಲ ಜಾಸ್ತಿ ನಾವು ಆಯಿಲ್ ಎಲ್ಲ ಯೂಸ್ ಮಾಡಲ್ಲ ನೋಡಿ, ದೋಸೆಗೆ ಕೂಡ ಲೈಟಾಗಿ ಆಯಿಲ್ ಅಪ್ಲೈ ಮಾಡ್ತೀವಿ. ಸೊ ನನಗೆ ಇಡ್ಲಿ ದೋಸೆ ಅಂತ ಹೇಳಿದ್ರೆ ಇಷ್ಟ. ಇನ್ನು ನಮ್ಮ ಉಡುಪಿ ಮಂಗಳೂರಲ್ಲಿ ಹೇಳೋದಾದರೆ ಪುಂಡಿ, ಗಟ್ಟಿ ಇದೆಲ್ಲ ನನ್ನ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು. ಇದಕ್ಕೆ ಒಂದು ಸ್ವಲ್ಪನೂ ಆಯಿಲ್ ಎಲ್ಲ ಹಾಕೊಳ್ಳೋದಿಲ್ಲ. ರೆಸಿಪಿ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ಖಂಡಿತವಾಗ್ಲೂ ಅದನ್ನು ಮಾಡ್ತೀನಿ. ಇನ್ನು ನನ್ನ ನೈಟ್ ರೂಟೀನ್ ಏನು ಅಂತ ಹೇಳಿದ್ರೆ, ನೈಟ್ ಕೂಡ ಮಧ್ಯಾಹ್ನ ನಾನು ಏನು ಊಟ ಮಾಡ್ತೀನೋ ಅದನ್ನೇ ನೈಟ್ ಕೂಡ ಊಟ ಮಾಡ್ತಾ ಇದ್ದೆ. ತುಂಬ ಊಟ ಮಾಡ್ತಾ ಇರಲಿಲ್ಲ, ಸ್ವಲ್ಪ ನನ್ನ ಹೊಟ್ಟೆಗೆ ಎಷ್ಟು ಬೇಕು ಅಷ್ಟೇ ಊಟ ಮಾಡ್ತಾ ಇದ್ದೆ. ಇನ್ನು ನಾನು ಮಾರ್ನಿಂಗ್ ಕಂಟಿನ್ಯೂಸ್ ಆಗಿ ಗ್ರೀನ್ ಟೀನ ಕುಡಿಯೋಕ್ಕೆ ಅಭ್ಯಾಸ ಮಾಡಿಕೊಂಡೆ. ಗ್ರೀನ್ ಟೀ ಅಂತೂ ನನಗೆ ಸಖತ್ತಾಗಿ ಹೆಲ್ಪ್ ಮಾಡ್ತು ವೆಯ್ಟ್ನ ಲಾಸ್ ಮಾಡ್ಕೊಳ್ಳೋದಕ್ಕೆ. ಕಷಾಯ ಕುಡಿತೀನಿ ಇಲ್ಲ ಅಂತ ಹೇಳಿದ್ರೆ ನಾನು ಗ್ರೀನ್ ಟೀ ಕುಡಿತಾ ಇದ್ದೆ ಅದರ ಬದಲಿಗೆ. ಆನಂತರ ಸಿಂಪಲ್ ಎಕ್ಸಸೈಸ್ ಮಾಡ್ತಾ ಇದ್ದೆ ಅಷ್ಟೇ. ಎಕ್ಸಸೈಸ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಸ್ಕಿಪ್ಪಿಂಗ್ ಅಂತೂ ಕಂಪಲ್ಸರಿಯಾಗಿ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ ಸ್ಕಿಪ್ಪಿಂಗ್ ನಮ್ಮ ವೆಯ್ಟನ್ನು ಲಾಸ್ ಮಾಡ್ಕೊಳ್ಳೋದಕ್ಕೆ. ನಾನು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ 2 ಟೈಮ್ ಸ್ಕಿಪ್ಪಿಂಗನ್ನು ಅಭ್ಯಾಸ ಮಾಡಿಕೊಂಡೆ. ಏನಿಲ್ಲ ಅಂತ ಹೇಳಿದ್ರೆ 150 ನಾನು ಸ್ಕಿಪ್ ಮಾಡ್ತಾ ಇದ್ದೆ. ಇದು ನನ್ನ ವೆಯ್ಟ್ನ ಲಾಸ್ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬಾ ಹೆಲ್ಪ್ ಆಯಿತು. ಇನ್ನು ನೈಟ್ ನಾನು ಊಟಕ್ಕೆ ಅನ್ನ ಉಪಯೋಗಿಸ್ತೀನಿ. ಅದಕ್ಕಿಂತ ಹೆಚ್ಚಾಗಿ ನಾನು ರಾತ್ರಿ ತಿನ್ನೋದು ಚಪಾತಿ ಅಥವಾ ಜೋಳ ರೊಟ್ಟಿ ತಿಂತೀನಿ. ಜೋಳ ರೊಟ್ಟಿ ಅಂತ ಹೇಳಿದ್ರೆ ನನಗೆ ತುಂಬಾ ಇಷ್ಟ. ಖಾರ ಪುಡಿ ಚಟ್ನಿ ಹಾಗೂ ಜೋಳ ರೊಟ್ಟಿ ಅಂತ ಹೇಳಿದ್ರೆ ನನಗೆ ತುಂಬಾ ಇಷ್ಟ. ಜೋಳ ರೊಟ್ಟಿ ತಿಂತೀನಿ, ಹಾಗೆ ಹೆಚ್ಚಾಗಿ ಚಪಾತಿ ತಿಂತೀನಿ. ಇದು ನಾನು ಹೆಚ್ಚಾಗಿ ಸೇವಿಸುವಂತಹ ನನ್ನ ಆಹಾರ. ಮಾರ್ನಿಂಗ್ ಇಡ್ಲಿ ದೋಸೆ, ಮಧ್ಯಾಹ್ನ ಊಟ, ನೈಟ್ ಚಪಾತಿ ಅಥವಾ ಜೋಳ ರೊಟ್ಟಿ ತಿಂತೀನಿ. ಇದು ನನ್ನ ಫುಡ್, ದಿನದ ನನ್ನ ಫುಡ್. ಆ ನಂತರ ಗ್ರೀನ್ ಟೀ, ನಾನು ಹೇಳಿದಾಗೆ ಮಾರ್ನಿಂಗ್ ಗ್ರೀನ್ ಟೀ ಕುಡಿತೀನಿ. ಇನ್ನು ರಾತ್ರಿ ನಾವು ಊಟ ಮಾಡಿದ ತಕ್ಷಣ ನಾವು ಮಲ್ಕೊಳ್ಬಾರ್ದು. ಇದು ಒಂದು ಮೇನ್ ಸ್ಟೆಪ್ ಅಂತ ಹೇಳ್ಬೋದು. ಊಟ ಮಾಡಿದ ತಕ್ಷಣ ನಾವು ಮಲ್ಕೊಂಡ್ರೆ ಅದು ಏನಾಗುತ್ತೆ, ಫ್ಯಾಟ್ ಆಗಿ ಅಂದರೆ ಬೊಜ್ಜಾಗಿ ಕನ್ವರ್ಟ್ ಆಗುತ್ತೆ. ಸೊ ನಾವು 8 ಗಂಟೆಗೆ ತಿಂದರೆ 11 ಗಂಟೆಗೆ ಮಲ್ಕೊಂಡ್ರೆ ಅಲ್ಲಿ 3 ಅವರ್ಸ್ ಆದರೂ ಗ್ಯಾಪ್ ಇರುತ್ತೆ ನೋಡಿ. ಸೊ ನಾವು ಏನು ತಿಂತೀವಿ ಅದು ಆಲ್ರೆಡಿ ಎಲ್ಲ ಜೀರ್ಣ ಆಗಿರುತ್ತೆ. ಆದಷ್ಟು ನಮಗೆ ಏನು ನಮ್ಮ ಬಾಡಿ ಮೇಲೆ ಅಷ್ಟೊಂದು ಪರಿಣಾಮ ಬೀರೋದಿಲ್ಲ. ಸೊ ತಿಂದ ತಕ್ಷಣ ಮಲ್ಕೊಂಡ್ರೆ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ತಿಂದ ತಕ್ಷಣ ನಾವು ಯಾವತ್ತೂ ಮಲ್ಕೊಳ್ಬಾರ್ದು. 8 ಗಂಟೆಗೆ ತಿಂದು 11 ಗಂಟೆ ಮಲ್ಕೊಳ್ಳುವಾಗ ನಮ್ಮ ನಡುವಿನ 3 ಅವರ್ಸಲ್ಲಿ ಆ್ಯಕ್ಟಿವಿಟೀಸ್ ಏನಿರುತ್ತೆ ಆ ಆ್ಯಕ್ಟಿವಿಟೀಸಲ್ಲಿ ಎಲ್ಲ ನಾವು ತಿಂದಿರುವಂಥದ್ದು ಆಲ್ರೆಡಿ ಜೀರ್ಣ ಆಗಿರುತ್ತೆ. ಇನ್ನು ಜಾಸ್ತಿ ಫ್ಯಾಟ್ ಇರುವಂತಹ ಆಹಾರಗಳನ್ನು ತಗೊಳ್ಬೇಡಿ. ಅಂದರೆ ಔಟ್ಸೈಡ್ ಫುಡ್ ಆಗಿರ್ಬೋದು, ಜಂಕ್ ಫುಡ್, ಫಾಸ್ಟ್ ಫುಡ್ಗಳಾಗಿರ್ಬೋದು, ಅಥವಾ KFC, ಬರ್ಗರ್ ಅಥವಾ ಪಿಜ್ಜಾ ಇಂಥ ಫುಡ್ಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಯಾವಾಗಲೂ ಒಂದ್ಸಲ ತಿಂದರೆ ಏನೂ ಆಗೋದಿಲ್ಲ, ಅದಕ್ಕೇ ಅಡಿಕ್ಟ್ ಆಗಬೇಡಿ. ಇದರಿಂದ ಕೂಡ ತುಂಬಾ ವೆಯ್ಟ್ ಗೇನ್ ಆಗುವಂತಹ ಚಾನ್ಸಸ್ ಇರುತ್ತೆ. ನಮಗೆ ಆಸೆ ಇರುತ್ತೆ, ಬಟ್ ನಾವು ತಿನ್ನೋದನ್ನೇ ಬಿಟ್ಬಿಡಿ ಅಂತ ನಾನು ಹೇಳೋದಲ್ಲ. ತಿನ್ನಿ, ಯಾವಾಗಲೂ ಒಂದ್ಸಲ ತಿಂದರೆ ಏನೂ ಆಗೋದಿಲ್ಲ. ಇನ್ನೂ ಜಾಸ್ತಿ ಫ್ಯಾಟ್ ಇರುವಂತಹ ಫುಡ್, ಫೋರ್ಕ್ ಆಗಿರ್ಬೋದು ಅಥವಾ ಮಟನ್ ಆಗಿರ್ಬೋದು,
ಇದನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ದೇಹದಲ್ಲಿ ಬೊಜ್ಜಿನಂಶ ಜಾಸ್ತಿ ಮಾಡುತ್ತೆ, ತುಂಬಾನೇ ಫ್ಯಾಟ್ ಆಗ್ತೀವಿ ನಾವು, ಬಾಡಿನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗುದಿಲ್ಲ. ಸೊ ಕೊನೆಯದಾಗಿ ನಾನು ಹೇಳೋದಾದ್ರೆ, ನನ್ನ ಬಾಡಿ ಮೇಂಟೆನೆನ್ಸ್ ಸೀಕ್ರೆಟ್ ಮಾರ್ನಿಂಗ್ 1 ಕಪ್ ಗ್ರೀನ್ ಟೀ, ಆ ನಂತರ ಫಸ್ಟ್ ಸ್ಕಿಪ್ಪಿಂಗ್ ಮಾಡ್ತೀನಿ, ಆ ನಂತರ ಗ್ರೀನ್ ಟೀ ಕುಡಿತೀನಿ, ಆ ನಂತರ ಏನು ಬ್ರೇಕ್ಫಾಸ್ಟ್ ನಾನು ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಇದನ್ನ ತಗೊಳ್ತೀನಿ. ಆ ನಂತರ ಮಧ್ಯಾಹ್ನದ ಊಟ, ರಾತ್ರಿ ಹೊತ್ತು ಚಪಾತಿ ಅಥವಾ ಜೋಳ ರೊಟ್ಟಿ. ಸಕ್ಕರೆನ ಆದಷ್ಟು ಕಡಿಮೆ ಮಾಡಿ. ಸಕ್ಕರೆ ಕೂಡ ನಮ್ಮ ಬೆಲ್ಲಿ ಫ್ಯಾಟ್ ಅನ್ನು ಜಾಸ್ತಿ ಮಾಡಕ್ಕೆ ಜಾಸ್ತಿ ಆಗುತ್ತೆ ಇದರಿಂದ, ಸಕ್ಕರೆಯಿಂದ. ಮತ್ತೆ ಹಾಲು ಕೂಡ ಅಷ್ಟೇ, ನಾವು ಟೀ ಕುಡಿಯುವಾಗ ಏನು ಶುಗರ್ ಹಾಗೂ ಹಾಲನ್ನ ಆ್ಯಡ್ ಮಾಡ್ತೀವಿ. ಜಾಸ್ತಿ ಟೀ ಕುಡಿಯೋದ್ರಿಂದ ಕೂಡ ನಮ್ಮ ಬೆಲ್ಲಿ ಫ್ಯಾಟ್ ನಮಗೆ ಕಂಟ್ರೋಲ್ ಆಗೋದಿಲ್ಲ, ಹೊಟ್ಟೆ ಬೊಜ್ಜು ತುಂಬಾನೇ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಹೊಟ್ಟೆಯ ಬೊಜ್ಜು ಡೆಲಿವರಿ ನಂತರ ಹೊಟ್ಟೆ ಕೂಡ ತುಂಬಾನೇ ದೊಡ್ಡದಾಗುತ್ತೆ, ಅದನ್ನ ಕೂಡ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಕೆಲವ್ರಿಗೆ ತುಂಬಾನೇ ಕಷ್ಟ. ಸೊ ಈ ವಿಡಿಯೋ ಬೇಕಿದ್ರು ಕೂಡ ದಯವಿಟ್ಟು ನನಗೆ ತಿಳಿಸಿ, ಹೊಟ್ಟೆಯ ಬೊಜ್ಜನ್ನು ಯಾವ ರೀತಿ ಕರಗಿಸ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಬೇಕಿದ್ರೆ ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ ನಾನು ಓದ್ತಾನೆ ಇರ್ತೀನಿ. ನೀವು ಹೇಳಿದಂಥ ವಿಡಿಯೋನ ನಾನು ಖಂಡಿತವಾಗ್ಲೂ ನಿಮಗೋಸ್ಕರ ಮಾಡ್ತೀನಿ. ಇನ್ನು ನೆಕ್ಸ್ಟ್ Q&A ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಕ್ವೆಶನ್ ಕೇಳೋದಿದ್ರೆ ನನ್ನ ಬಗ್ಗೆ, ನನ್ನ ಪರ್ಸನಲ್ ಲೈಫ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ನನಗೆ ಕ್ವೆಶನನ್ನು ಕೇಳಿ. ನನ್ನ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಅಥವಾ ನನ್ನ ವಾಟ್ಸಪ್ಪಲ್ಲಾಗಿರ್ಬೋದು ಅಥವಾ ಕಮೆಂಟ್ ಬಾಕ್ಸಲ್ಲಿ, ಯೂಟ್ಯೂಬಲ್ಲಿ ಕಮೆಂಟ್ ಬಾಕ್ಸಲ್ಲಿ ನೀವು ನನಗೆ ಕ್ವೆಶನನ್ನು ಕೇಳಿ. ನಾನು ಎಲ್ಲ ಕ್ವೆಶನ್ಗಳನ್ನು ಕಲೆಕ್ಟ್ ಮಾಡಿಬಿಟ್ಟು Q&A ವಿಡಿಯೋನ ಮಾಡ್ತೀನಿ. ನಿಮ್ಮ ಜೊತೆನೆ ನೀವು ಕೇಳಿರುವಂತಹ ಕ್ವೆಶನ್ಗೆ ನಾನು ಆನ್ಸರನ್ನು ಮಾಡ್ತೀನಿ. ದಯವಿಟ್ಟು ಯಾರ್ಯಾರಿಗೆಲ್ಲ ನನ್ನ ಬಗ್ಗೆ ಏನೇನೆಲ್ಲ ಡೌಟ್ ಇದೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ನೆಕ್ಸ್ಟ್ ನಾನು ಆ ವಿಡಿಯೋನ ಮಾಡ್ತೀನಿ. ಸೊ ನಾನು ಇದಿಷ್ಟು ಸ್ಟೆಪ್ಪನ್ನು ಫಾಲೋ ಮಾಡ್ತಾ ಬಂದೆ. ನಾನು ವೆಯ್ಟ್ನ ಕಡಿಮೆ ಮಾಡ್ಕೊಳ್ತಾ ಬಂದೆ. ಇವಾಗ ನನ್ನ ಮಗುವಿಗೆ 2.5 ವರ್ಷ. ನಾನು ಮೊದಲು ಎಷ್ಟು ತೂಕ ಇದ್ನೋ ಅಷ್ಟೇ ತೂಕ ಇವಾಗ ಇದ್ದೀನಿ. ನನಗೆ ತುಂಬಾನೇ ಖುಷಿ ಆಗುತ್ತೆ, ನನ್ನ ಬಾಡಿನ ನಾನು ಮೇಂಟೈನ್ ಮಾಡಿದ್ದೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ನಾನು ಅಷ್ಟು ವೆಯ್ಟ್ನ ನಾನು ಲಾಸ್ ಮಾಡ್ಕೋತೀನಿ ಅಂತ ತುಂಬಾನೇ ಖುಷಿ ಆಗ್ತಾ ಇದೆ ನನಗಂತೂ. ಇದೇ ರೀತಿ ನನ್ನ ಫುಡ್ ಹ್ಯಾಬಿಟ್ನ ನಾನು ಮುಂದುವರಿಸ್ತೀನಿ. ನೀವು ಕೂಡ ಅದೇ ರೀತಿಯಾಗಿ ಮಾಡ್ತಾ ಬನ್ನಿ. ನಿಮ್ಮ ತೂಕ ಕೂಡ ನೀವು ಇಳಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ನನ್ನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ, ನಿಮಗೂ ಕೂಡ ಇವತ್ತಿನ ವಿಡಿಯೋ ಹೆಲ್ಪ್ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಆದಷ್ಟು ನನ್ನ ವಿಡಿಯೋಗಳನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.